ಈ ವರ್ಷದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು 17ನೇ ಚಲನಚಿತ್ರೋತ್ಸವ ಇದನ್ನು ಬೆಂಗಳೂರಿನಲ್ಲಿ ಜನವರಿ 29ರಿಂದ ಡಿಸೆಂಬರ್ 6ರವರೆಗೆ ಫೆಬ್ರವರಿ 6ರವರೆಗೆ ಜನವರಿ 29ರಿಂದ ಮುಂದಿನ ವರ್ಷ ಜನವರಿ 29ರಿಂದ ಫೆಬ್ರವರಿ 6ರವರೆಗೆ ಬೆಂಗಳೂರಿನಲ್ಲಿ ನಡೆಸ್ತಾ ಇದ್ದೀವಿ. ಬೆಂಗಳೂರಿನ ವಿಧಾನಸೌಧದ ಮುಂಭಾಗ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ನಡೆಸ್ತಾ ಇರತಕ್ಕಂಥದ್ದು ಉದ್ಘಾಟನೆ ಅವತ್ತು ನಡೀತದೆ. ನಾನು ಉದ್ಘಾಟನೆಯನ್ನು ಮಾಡ್ತೀನಿ. ಜೊತೆಗೆ ಪ್ರಕಾಶ್ ರಾಜ್ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು ಆದಂಥ ಪ್ರಕಾಶ್ ರಾಜ್ ಇವರನ್ನು 17ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ರಾಯಭಾರಿಯಾಗಿ ನೇಮಕ ಮಾಡಿದ್ವಿ, ಅಂಬಾಸಡರ್. ಆಮೇಲೆ ರಾಜಾಜಿನಗರದಲ್ಲಿರ್ತಕ್ಕಂಥ ಲುಲು ಮಾಲ್ ಸಿನಿ ಪೊಲೀಸ್ನ 11 ಸ್ಕ್ರೀನ್ಗಳಲ್ಲಿ ಚಿತ್ರೋತ್ಸವದ ಚಲನಚಿತ್ರಗಳ ಪ್ರದರ್ಶನ ನಡೀತದೆ. ಚಲನಚಿತ್ರಗಳು ಸುಮಾರು 200 ಚಲನಚಿತ್ರಗಳು ಈ ಚಲನಚಿತ್ರೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದಾವೆ. ಇದರಲ್ಲಿ ಭಾರತೀಯ ಮತ್ತು ಕನ್ನಡ ಸಿನಿಮಾ ಭಾರತೀಯ ಮತ್ತು ಕನ್ನಡ ಇದುವರೆಗೆ 110 ಚಲನಚಿತ್ರಗಳು ಸಲ್ಲಿಕೆಯಾಗಿವೆ. ಡಿಸೆಂಬರ್ 31 ಕೊನೆಯ ದಿನ 2025. ಇದರ ಜೊತೆಗೆ ಲುಲು ಮಾಲ್ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಭವನ, ಕಲಾವಿದರ ಸಂಘ, ಚಾಮರಾಜಪೇಟೆ ಹಾಗೂ ಬನಶಂಕರಿ ಸುಚಿತ್ರ ಫಿಲ್ಮ್ ಸೊಸೈಟಿ ಚಿತ್ರಮಂದಿರಗಳಲ್ಲೂ ಚಲನಚಿತ್ರಗಳ ಪ್ರದರ್ಶನ ಇದೆ. ಅರವತ್ತು ದೇಶಗಳ ಚಿತ್ರಗಳು ಭಾಗವಹಿಸ್ತಾ ಇದ್ದಾವೆ. ಸುಮಾರು 200 ಚಿತ್ರ, 60 ದೇಶಗಳು, ಸುಮಾರು 400 ಪ್ರದರ್ಶನಗಳಿರ್ತವೆ. 60 ದೇಶಗಳು ಭಾಗವಹಿಸ್ತವೆ, 200 ಚಲನಚಿತ್ರಗಳು ಮತ್ತು 400 ಪ್ರದರ್ಶನಗಳು ನಡೀತವೆ. ಇವು ಜಗತ್ತಿನ ಪ್ರತಿಷ್ಠಿತ ಚಲನಚಿತ್ರಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಚಲನಚಿತ್ರಗಳು ಮತ್ತು ವಿವಿಧ ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂಥವು. ಮತ್ತು ಎಲ್ಲ ಸಿನಿಮಾಗಳನ್ನು ಕೂಡ ಒಂದೇ ಕಡೆ ನೋಡಲಿಕ್ಕೆ ಅವಕಾಶ ಇರ್ತದೆ.
ಆಮೇಲೆ ಈ ವರ್ಷದ ಆಸ್ಕರ್ ಪ್ರಶಸ್ತಿಗೆ ಶಾರ್ಟ್ ಲಿಸ್ಟ್ ಆಗಿರುವ ವಿವಿಧ ದೇಶದ ಅತ್ಯುತ್ತಮ ಚಲನಚಿತ್ರಗಳು ಸಹ ಚಿತ್ರೋತ್ಸವದಲ್ಲಿ ಪ್ರದರ್ಶನ ಆಗ್ತಾ ಇದೆ. ಈ ಆಸ್ಕರ್ ಪ್ರಶಸ್ತಿ ಇದೆಯಲ್ಲ, ಅದರಲ್ಲಿ ಶಾರ್ಟ್ ಲಿಸ್ಟ್ ಆಗಿದ್ದಾವಲ್ಲ, ಆ ಸಿನಿಮಾಗಳು ಕೂಡ ಪ್ರದರ್ಶನಗೊಳ್ತವೆ. ಆಮೇಲೆ ಇದ್ರ ಜೊತೆಗೆ ಅಲಿಯನ್ಸ್ ಫ್ರಾನ್ಸೆ ಬೆಂಗಳೂರು ಹಾಗೂ ಫ್ರೆಂಚ್ ಇನ್ಸ್ಟಿಟ್ಯೂಟ್ ಇನ್ ಇಂಡಿಯಾ ಸಹಯೋಗದೊಡನೆ ಆಫ್ರಿಕಾ ಸಿನಿಮಾಗಳ ಇತಿಹಾಸವನ್ನು ದಾಖಲಿಸುವ ವಿಶೇಷ ಚಲನಚಿತ್ರಗಳ ಸರಣಿಯನ್ನು ಈ ವರ್ಷದ ಚಿತ್ರೋತ್ಸವದಲ್ಲಿ ಭಾಗವಹಿಸ್ತಾರೆ. ಅದು ಕೂಡ ಪ್ರದರ್ಶನ ಆಗ್ತದೆ. ಇವತ್ತು ಸಮಿತಿಯ ಮೀಟಿಂಗ್ ಮಾಡಿದ್ದೀವಿ. ಸಮಿತಿನಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡೋದು ಯಾವಾಗ ಅಂತ ತೀರ್ಮಾನ ಆಗಿದೆ. ಮತ್ತು ಥೀಮ್ ಈ ವರ್ಷ ಏನಿರಬೇಕು ಅಂತ, ಹೋದ ವರ್ಷ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಇತ್ತು. ಈ ವರ್ಷ ಮಹಿಳೆಯರ ಸಬಲೀಕರಣದ ಬಗ್ಗೆ ಮಾಡಬೇಕು ಅಂತ ಇದೆ. ಇವತ್ತು ಸಾಯಂಕಾಲ ಅದನ್ನು ಥೀಮ್ ಏನು ಅಂತ ಅನ್ನೋದು ಬಿಡುಗಡೆ ಆಗ್ತದೆ. ಇನ್ನು ಥೀಮ್ ನಿರ್ಧಾರ ಆಗಿಲ್ಲ. ಬಟ್ ವುಮನ್ ಎಂಪವರ್ಮೆಂಟ್ ಮೇಲೆ ಆಗುತ್ತೆ. ವುಮನ್ ಎಂಪವರ್ಮೆಂಟ್ ಸರ್, ಡಿಸೆಂಬರ್ 31 ಸರ್ಟಿಫಿಕೇಟ್ ತೊಗೊಳಕ್ಕೆ ಕಷ್ಟ ಆಗುತ್ತೆ. ಯಾಕಂದ್ರೆ ಡಿಸೆಂಬರ್ 31 ಲಾಸ್ಟ್ ಡೇಟ್ ಇದೆ ಸೆನ್ಸಾರ್ ಸರ್ಟಿಫಿಕೇಟ್ ತೊಗೊಳಕ್ಕೆ ಟೈಮ್ ಬೇಕಾ ಸರ್? ಡಿಸೆಂಬರ್ 31 ಲಾಸ್ಟ್ ಡೇಟ್ ಮಾಡಿದೆ ನೀವು ಅಪ್ಲೈ ಮಾಡೋಕ್ಕೆ. ಸರ್ಟಿಫಿಕೇಟ್ ಸಿಗೋದೇ ಲೇಟ್ ಆಗುತ್ತೆ. ಯಾಕಂದ್ರೆ ಜನವರಿ 1 ಏನಪ್ಪ ಸರ್, 3ನೇ ತಾರೀಕುವರೆಗೂ 3ನೇ ಜಾನ್ವರಿವರೆಗೂ ನಾವು ಅದಕ್ಕೆ ಎಕ್ಸ್ಟೆಂಡ್ ಕೊಟ್ಟಿದ್ದೀವಿ. ಆ ಥರ ಕೆಲವು ಸಿನಿಮಾಗಳು ಬರುತ್ತೆ ಸರ್, 10 ಅಷ್ಟೇ ಬರುತ್ತೆ. ಅಂಥವ್ರಿಗೆ ನಾವು ಅಂಥವ್ರಿಗೆ ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದೀವಿ ಸರ್. ಎಕ್ಸ್ಟೆಂಡ್ ಕಡಿಮೆ ಎಕ್ಸ್ಟೆಂಡ್ ಮಾಡಿ ಎಕ್ಸ್ಟೆನ್ಷನ್ ಕೊಡ್ಬೋದು ಸರ್. ಇಲ್ಲಾಂದ್ರೆ ಅದು ಹಾಗೆ ಬರೋ ವರ್ಷಕ್ಕೆ ಶಿಫ್ಟ್ ಆಗುತ್ತೆ ಸರ್. ಅಲ್ಲ, ಆ ಕನ್ಸಿಡರೇಷನ್ ತಗೊಂಡೇ ಆ ನಿರ್ಣಯ ಆ ತಗೊಂಡು ನಿರ್ಣಯ ತಗೊಳ್ಳಿ. ಹೋದ ವರ್ಷನೂ ಸರ್ ನಾವು ಜನವರಿಯಿಂದ ಡಿಸೆಂಬರ್ 31 ಕೊಟ್ಟಿದ್ವಿ ಸರ್. ಏನಾದ್ರು ಇದೆಯಾ? ಏನಾದ್ರು ಕೇಳೋದಿದೆಯಾ? ಇಂಗ್ಲೀಷ್ ಹಾಂ